ನಾಗಾಭರಣ ಸರ್ ಅವರ ನಿರ್ದೇಶನ, ಹಂಸಲೇಖ ಮಹಾಗುರುಗಳ ಸಾಹಿತ್ಯ, ಸಂಗೀತ, ವರನಟರ ಧ್ವನಿ. ಚೆನ್ನಪ್ಪ ಇವತ್ತು ವೇದಿಕೆ ಮೇಲೆ ಇಲ್ಲಿ ಹಾಡು ಹಾಡ್ತಾ ಇದ್ರೆ ಕಣ್ಣು ಮುಚ್ಚಿ ಕೇಳಿದ್ರೆ ಚೆನ್ನಪ್ಪನ ಕಂಠದಲ್ಲಿ ಅಣ್ಣವರೇ ಕೂತು ಹಾಡದಷ್ಟು ನಮಗೆ ಸಂತೋಷ ಇವತ್ತು ಸಿಕ್ಕಿದೆ. ಚೆನ್ನಪ್ಪ ಸೀರಿಯಸ್ಲಿ ಅಷ್ಟು ಭಾವ ತುಂಬಿ ಜೀವ ತುಂಬಿ ಹಾಡಿದಿರ. ಅಪ್ಪಾಜಿ ದೊಡ್ಡ ಅಭಿಮಾನಿ, ಅಪ್ಪಾಜಿಯವರ ಭಕ್ತ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ಇವತ್ತು ಆ ಭಕ್ತನಿಗೆ ಒಲಿದಂತಹ ಈ ಒಂದು ಪರ್ಫಾರ್ಮೆನ್ಸ್ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಚೆನ್ನಪ್ಪ ಅವರಿಗೆ. ನನಗೆ ಚೆನ್ನಪ್ಪ ಎಷ್ಟು ಸುಂದರವಾಗಿ ಹಾಡಿದ್ಯಾ ಅಂದ್ರೆ ಚೆನ್ನಪ್ಪ, ಒಂದೊಂದು ಪದಗಳನ್ನು ಅನುಭವಿಸಿ ಬಹಳ ಸುಂದರವಾಗಿ ಹಾಡಿದೆ. ಹಂಸಲೇಖ ಸರ್ ಅಲ್ಲಿ ನನ್ನ ಒಂದು ಸಣ್ಣ ಒಂದು ಏನಂದ್ರೆ, ಈ ಸಾಹಿತ್ಯ ನೋಡ್ತಾ ಇದ್ರೆ ಈ ಪಲ್ಲವಿನೇ ಎಷ್ಟು ಸುಂದರವಾಗಿ ಸರಳವಾಗಿದೆ, ಆದರೆ ಅದ್ರಲ್ಲಿ ಎಷ್ಟು ಆಳ ಇದೆ. ವಿಶೇಷವಾಗಿ ಇಂದಿನ ಪ್ರಪಂಚಕ್ಕೆ ಇದು ಐ ಥಿಂಕ್ ದ ಮೋಸ್ಟ್ ಇಂಪಾರ್ಟೆಂಟ್ ಲಿರಿಕ್ಸ್ ಅಂತ ನನಗೆ ಅನಿಸುತ್ತೆ. ನಿಜ ನಿಜ, ಸಾಹಿತ್ಯವೇ ಅಲ್ಲಿ ಪ್ರಧಾನ. ಈ ಹಾಡು ರಚನೆ ಆದಾಗ ಒಂದು ಕಾಲ, ಆದರೆ ಈ ಕಾದಂಬರಿ ರಚನೆ ಆಗಿದ್ದು ಇನ್ನೊಂದು ಕಾಲ. ನಾನು ಚಿಕ್ಕ ಹುಡುಗ ಆಗಿದ್ದಾಗ ಆ ಕಾದಂಬರಿ ಇದ್ದಿದ್ದು. ಆಗ ಒಂದು ಹೆಣ್ಣು ಒಂದು ಪ್ಯಾಂಟು ಶರ್ಟ್ ಹಾಕೋದು ಒಂದು ಬಹಿಷ್ಕಾರದ ಲೆವೆಲ್ ಅದು. ಆ ಕಾಲದಲ್ಲಿ ಆ ಕಾದಂಬರಿಯಲ್ಲಿ ಒಂದು ಹೆಣ್ಣು ಸ್ವಲ್ಪ ಮಾಡರ್ನ್ ಆಗಿರ್ತಾಳೆ, ಸ್ವಲ್ಪ ಧೂಮ್ರಪಾನ ಮದ್ಯಪಾನ ಮಾಡೋದನ್ನ ಕಲ್ತಿರ್ತಾಳೆ. ಅದನ್ನ ದೊಡ್ಡ ಅಪಾಯ ಅಂತ ತಿಳ್ಕೊಂಡು ಬುದ್ಧಿ ಹೇಳ್ಬೇಕಾದಂಥ ಸಂದರ್ಭ. ಬಟ್ ನಾವು ಹಾಡು ಬರೆದಾಗ, ನಾಗಾಭರಣ ಈ ಚಿತ್ರ ಮಾಡಿದಾಗ ನಮಗೆ ಬಂದಿದ್ದು ಅದೇ ಅನುಮಾನ. ಇವತ್ತು ಹೆಣ್ಮಕ್ಳು ಸಿಗರೇಟ್ ಸೇದೋದು ಮತ್ತು ಬಾರ್ಗೆ ಹೋಗೋದು, ಕುಣಿಯೋದು ತುಂಬ ಕಾಮನ್ ಆಗಿದೆ. ಈ ಸಣ್ಣ ವಿಷಯಕ್ಕೆ ಇಷ್ಟೊಂದು ಬುದ್ಧಿ ಹೇಳೋದು ನ್ಯಾಯವೇ ಅಂತ ನಾನು ಭರಣ ತುಂಬ ಡಿಸ್ಕಸ್ ಮಾಡಿದ್ವಿ. ಭರಣ ಅವರು ಆಮೇಲೆ ರಾಜ್ಕುಮಾರ್ ಹತ್ರ ಚರ್ಚೆ ಮಾಡಿದ್ರು, ಮತ್ತು ಡೈರೆಕ್ಟ್ರು ಅವರು ಇವರು ಎಲ್ಲರೂ ಕೂತ್ಕೊಂಡು ಅದ್ರ ಬಗ್ಗೆ ಚರ್ಚೆ ಮಾಡಿ ಈ ಹಾಡಿನ ಹಿಂದೆ ಮತ್ತು ಮುಂದೆ ದೃಶ್ಯಗಳನ್ನು ಇನ್ನೂ ಗಟ್ಟಿಪಡಿಸಿದ್ರು. ಅಂದರೆ ಇಷ್ಟು ಬುದ್ಧಿ ಹೇಳೋಕ್ಕೆ ಆ ತಪ್ಪು ಅಷ್ಟು ದೊಡ್ಡದಾಗಿರ್ಬೇಕಲ್ವ. ಹೀಗೆ ಆ ಸಣ್ಣ ತಪ್ಪು ಈ ಪಾತ್ರ ಮಾಡಿದ್ರು ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳಿದ ನೀತಿ ಅಂತ ಈ ಹಾಡು ಆ ಚಿತ್ರದಲ್ಲಿ ಆ ದೃಶ್ಯದಲ್ಲಿ ಎದ್ದು ಕಂಡುಬಿಡ್ತು. ಅದನ್ನು ಧೈರ್ಯವಾಗಿ ಅಳವಡಿಸಿದ್ದು ಭರಣನೇ. ಭರಣನಿಗೆ ಇನ್ನು ಸ್ವಲ್ಪ ಭರಣನ್ ಕೇಳಿ ಹೇಳ್ತಾರೆ, ಅದ್ರ ಬಗ್ಗೆ ಹೇಳ್ತಾರೆ. ಲೆಜೆಂಡ್ಸ್ ಕ್ರಿಯೇಟ್ ಲೆಜೆಂಡ್ರಿ ವರ್ಕ್ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ. ಓನ್ಲಿ ಲೆಜೆಂಡ್ಸ್ ಕ್ಯಾನ್ ಕ್ರಿಯೇಟ್ ಲೆಜೆಂಡ್ರಿ ವರ್ಕ್. ಆ ಲೆಜೆಂಡ್ಸ್ಗಳ ಮಧ್ಯೆ ನಾವೆಲ್ಲರೂ ಇದ್ದೀವಿ, ಕಲಿತಾ ಇದ್ದೀವಿ. ಥ್ಯಾಂಕ್ ಯು ಚೆನ್ನಪ್ಪ, ಅದ್ಭುತವಾದ ಹಾಡು. ಇವತ್ತಿನ ಸಂಚಿಕೆ ಬಹಳ ವಿಶೇಷ. ಲವ್ ಯು ಸರ್, ಲವ್ ಯು ಸರ್, ಲವ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ವಿ.ಪಿ. ಸರ್, ಥ್ಯಾಂಕ್ ಯು. ಅಪ್ಪಾಜಿ ತುಂಬಾ ಚೆನ್ನಾಗಿತ್ತು. ಈ ಹಾಡು ಜೊತೆ ನಂದೊಂದು ಸಂಬಂಧ ಇದೆ ನನಗೆ ಪರ್ಸನಲ್ ಆಗಿ. ನಮ್ಮ ತಂದೆಯವರು ಚಿಕ್ಕಪ್ಪವ್ರು ಯಾವಾಗ್ಲೂ ಹೋಗ್ತಾರೆ ಹಾಡ್ಬೇಕಾದ್ರೆ. ಹಾಡ್ಕೊಂಬಂದ್ ಮನೇಲಿ ಬಂದು ಒಂದು ಗಂಟೆ ಕುತ್ಕೊಂಡು ಇಬ್ರು ಚರ್ಚೆ ಮಾಡ್ತಾರೆ. ಏನಪ್ಪ ನಮ್ಮ ತಂದೆ ಕೇಳೋದು, ಇದು ಇನ್ನೊಂದ್ಸಲ ಹಾಡ್ಬೇಕಲ್ವಾ? ನೋಡಪ್ಪ, ನೀ 10 ದಿನ ಆಡಿದ್ರು ಆಮೇಲೆ ಬಂದು ಇದೇ ಹೇಳ್ತೀಯ ನೀನು, ನಿನಗೆ ತೃಪ್ತಿ ಆಗಲ್ಲ, ಚೆನ್ನಾಗಿದೆಯಪ್ಪ ಅಂತ. ಹಂಗೇನಾರು ಇದ್ರೆ ಹಂಸಲೇಖ ಅವ್ರು ಬಂದು ಹೇಳ್ತಾರೆ, ಬಿಡು ಬೇಡ. ಆಮೇಲೆ ನಮ್ಮ ಚಿಕ್ಕಪ್ಪವರು ಅದಕ್ಕೆ ವಿವರಣೆ ಕೊಡ್ತೀವಿ, ಈ ಸಾಂಗ್ ಅಂದ್ರೆ ಏನು ಅಂತ. ಈಗ ಕಾಲದಲ್ಲಿ ಡಿಪ್ರೆಷನ್ ಬಂದ್ರೆ ನಾವು ಕೌನ್ಸಿಲಿಂಗ್ ಹೋಗ್ತೀವಿ ಡಾಕ್ಟರ್ ಹತ್ರ, ಇದೇ ಆ ಸಾಂಗ್ ಅಂತೆ. ನಿಮ್ಗೆ ಏನಾರು ಒಂದು ಈಗ ಯಾವ್ದಾದ್ರು ರೋಗ ಬಂದ್ರೆ ಡಿಪ್ರೆಷನ್ಗೆ ಹೋದ್ರೆ ಡಾಕ್ಟರ್ ಹತ್ರ ಹೋಗಿ ಇದೇ ಹಾಡು ಬರೆಯೋದು. ಅವರು 5 ವರ್ಷ MBBS ಓದ್ಬೇಕಾಗಿಲ್ಲ, ಹಂಸಲೇಖ ಒಂದು ಹಾಡು ಕೇಳಿದ್ರೆ ಸಾಕು, ನೀವು ಎಲ್ಲ ಸರಿ ಹೋಗ್ಬಿಡ್ತೀವಿ. ನನಗೆ ಹೇಗೆ ಅಳವಡಿಸ್ಕೊಂಡೆ ಅಂದರೆ, ನನಗೆ ಒಂದು 10 ವರ್ಷದಿಂದ ನನಗೇನು ಸ್ಟ್ರೋಕ್ ಆಯ್ತು, ನಾನು ಎಡಗಡೆ ಇದಕ್ಕಿದ್ದಂಗೆ ಪ್ಯಾರಲೈಸ್ ಆದಾಗ ನಾನು ಆ ಡಿಪ್ರೆಷನ್ಗೆ ಹೋಗಿದ್ದೆ. ಈ ಹಾಡು ನನ್ನ ದಿನ ನನ್ನ ಮೇಲೆ ಎತ್ತಾಯಿತು. ನನ್ನ ಜೀವಿತ ಒಂದು ಮಂತ್ರವಾಗಿ ಉಳ್ಕೊಂಡ್ಬಿಡ್ತದು. ಇದು ಜೊತೆಗೆ ಇರುತ್ತೆ. ನಾನು ಎಲ್ರಿಗೂ ಇದನ್ನು ಕಳಿಸ್ತಾ ಇರ್ತೀನಿ, ಯಾರಿಗಾರು ಹುಷಾರಿಲ್ಲ ಡಿಪ್ರೆಷನ್ಗೆ ಹೋಗಿ ಇದನ್ನು ಕಳಿಸ್ತಾ ಇರ್ತೀನಿ. ಇದು ಸಾಂಗೇ ಅಲ್ಲಮ್ಮ, ಇದೊಂದು ಯೂನಿವರ್ಸಿಟಿ ಇತ್ತು ಈ ಸಾಂಗಲ್ಲಿ. ಚೆನ್ನಪ್ಪ ಹಾಡ್ತಾ ಇರ್ಬೇಕಾದ್ರೆ ನೀವು ಗುಣಗ್ತಾ ಇದ್ರಿ ಅಪ್ಪಾಜಿ. ಯಾರು ಗುಣಗಲ್ಲಮ್ಮ, ಯಾರು ಹೇಳ, ನಾನು ಎಲ್ಲರೂ ಹಾಡ್ತಾ ಇದ್ರು. 1-2 ಸಾಲ ಹಾಡಿ ಅಪ್ಪಾಜಿ ನಮಗೋಸ್ಕರ. ನಾನು ಇಲ್ಲಿ ಒಂದು ಹಾಡು ಹಾಡಕ್ ಬಂದಿದ್ದೀನಿ, ಅದಕ್ಕೆ ಪರ್ಮಿಷನ್ V.P. ಅವ್ರು ಕೊಡ್ಬೇಕು. ಬೊಂಬೆ ಹೇಳಿತಾ ಇದ್ದೆ ನಾವಿಬ್ರು ಸೇರು ಹಾಡ್ಬೇಕು ಅಂತ ಆಸೆ ನನಗೆ. ಅದ್ರಲ್ಲಿ ಏನಂದ್ರೆ, ಅಪ್ಪಾಜಿ ಅವ್ರನ್ನು ಅಪ್ಪನ ಒಟ್ಟಿಗೆ ಸೇರಿಸ್ಬೇಕು ಈ ಹಾಡಲ್ಲಿ ಅಂತ. ನೀವು ಅಪ್ಪದ ಹಾಡಿದ್ರೆ ನಾನು ಅಪ್ಪಾಜಿ ಸೇರಿಸ್ಕೊತೀನಿ, ಆಮೇಲೆ ಹಾಡೋಣ. ಖಂಡಿತ ಹಾಡ್ತೀನಿ ಅಪ್ಪಾಜಿ, ಹಾಡೋಣ. ಥ್ಯಾಂಕ್ ಯು ಅಪ್ಪಾಜಿ, ಥ್ಯಾಂಕ್ ಯು. ನಾಗಾಭರಣ ಸರ್, ಈ ಹಾಡು ಮಹಾಗುರುಗಳು ಹೇಳಿದಂಥ ಒಂದಷ್ಟು ವಿಷಯಗಳು ಎಲ್ಲವನ್ನ ಮತ್ತೆ ರೀಕಾಲ್ ಮಾಡಿದಾಗ ಏನೇನು ನೆನಪಾಯ್ತು? ಪ್ಲೀಸ್. ನಾನು ರೀಕಾಲ್ ಮಾಡೋದೇ ಇಲ್ಲ, ಸದಾ ಕಾಲ ಅದು ಒಳಗಡೆ ಇದೆ. ಸಾರ್ವಕಾಲಿಕ ಸತ್ಯಗಳನ್ನ ಯಾರು ರೀಕಾಲ್ ಮಾಡಕ್ಕಾಗಲ್ಲ. ಲವ್ಲಿ. ಇವತ್ತಿಗೂ ಕೂಡ ನೀವು ಯಾವುದೇ ಹಾಡು ಕೇಳಿ ಆಕಸ್ಮಿಕದಲ್ಲಿ, ಅದನ್ನ ಸಿನಿಮಾದ ಹೊರಗೆ ಇಟ್ಟು ಕೂಡ ನೀವು ಅದನ್ನ ಅನುಭವಿಸಬಹುದು. ಎಷ್ಟೋ ಸಲ ನಮ್ಮ ಮನಸ್ಸಿನ ಒಳಗಿರುವ ಎಲ್ಲ ಖೇದಗಳನ್ನು ಕಿತ್ತು ಹಾಕಿ, ಇಲ್ಲ ಇದ್ರಲ್ಲಿ ನಾವು ಮತ್ತೆ ಶುರು ಆಗಬೇಕಿದು ಅನ್ನುವಾಗ ನನಗೆ ಬಹಳ ಹತ್ತಿರವಾಗುವುದು ಈ ಹಾಡು.
ಇನ್ನೊಂದು ಸಿನಿಮಾ ಸಂತ ಶಿಶುನಾಳ ಶರೀಫ್. ಈ ಎರಡು ನನ್ನನ್ನು ಯಾವಾಗಲೂ ಕಾಡ್ತಾ ಇರುತ್ತೆ. ಯಾಕೆ ಕಾಡುತ್ತೆ ಅಂದರೆ ಅದು ನಾಳೆ ನನಗೆ ಮತ್ತೆ ಇನ್ನೊಂದು ಏನೋ ಪುನರ್ಜನ್ಮವನ್ನು ಕೊಡುತ್ತೆ. ಅಂತಹ ಹಾಡುಗಳಲ್ಲಿ ಇದು ಒಂದು. ಮಹಾಗುರುಗಳೇ, ರಾಘಣ್ಣ ಮಾತಾಡ್ಬೇಕಾದ್ರೆ ಹೇಳಿದ್ರು, ಡಾಕ್ಟರ್ ಹತ್ರ ಹೋದರೆ ಈಗ ನಾನು ಡಿಪ್ರೆಷನಲ್ಲಿ ಇದ್ದೀನಿ ಅಂತ ಹೇಳಿದ್ರೆ ಪ್ರಿಸ್ಕ್ರಿಪ್ಷನಲ್ಲಿ 10 ಟ್ಯಾಬ್ಲೆಟ್ಸ್ 10 ಮೆಡಿಸಿನ್ ಬರೆಯೋ ಬದಲು ಈ ಹಾಡನ್ನು ಕೇಳಪ್ಪ, ಹಂಸಲೇಖ ಸರ್ ಅವ್ರು ಮಾಡಿದಿರೋಂಥ ಮ್ಯೂಸಿಕ್ಕು, ಬಾಳುವಂಥ ಹೂವೇ ಬಾಡುವ ಆಸೆ ಏಕೆ, ಅದು ಒಂದು ಎಕ್ಸಲೆಂಟ್ ಮೆಡಿಸಿನ್, ಅತ್ಯುತ್ತಮ ಔಷಧಿ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ಬಿಟ್ಟಿದ್ದಾರೆ. ಆ ಮಾತು ಕೇಳಿದಾಗ ನಿಮ್ಮ ಮನಸ್ಸಲ್ಲಿ ಏನಾಗುತ್ತೆ ಹೇಳಿ ಮಹಾಗುರುಗಳೇ? ಇದೆಲ್ಲ ಸತ್ಯ. ಹಾಂ, ಏನಂದ್ರೆ ದನಿಯ ಕೆಲಸ ಚಲಿಸೋದು, ಹೌದು. ತಲುಪುವ ಕೊನೆಯೇ ದನಿಯ ಮನೆ. ಅದು ಕಿವಿಗೆ ತಲುಪಿದ್ರೆ ಅಲ್ಲಿ ಕೆಲಸ ಮಾಡುತ್ತೆ, ಮನಸ್ಸಿಗೆ ತಲುಪಿದ್ರೆ ಮನಸ್ಸಿಗೆ ಕೆಲಸ ಮಾಡುತ್ತೆ. ಆ ದನಿಯಲ್ಲಿ 2 ವಿಧ ಇದೆ. ಒಂದು ಸಂಕಲ್ಪದ ದನಿ, ಸಂಕಲ್ಪಕ್ಕೆ ತಲುಪಿಸಿದ ಸಂದೇಶದ ದನಿ. ನಾನು ಸಂದೇಶದ ದನಿಯನ್ನು ಆ ದನಿಯಲ್ಲಿಟ್ಟೆ. ಆ ಸಂಕಲ್ಪದ ದನಿ ರಾಜ್ಕುಮಾರ್. ಆ ದನಿಯಲ್ಲೇ ಒಂದು ಔಷಧಿ ಇದೆ. ನೀವು ನಂಬಲ್ಲ, ರವಿ ಬೆಳಗೆರೆ ಅಂತ ಒಬ್ಬ ಪತ್ರಕರ್ತರು ಇದ್ರು. ರವಿ ಬೆಳಗೆರೆ ನನಗೆ ಫೋನ್ ಮಾಡಿದ್ರು, ಗುರುಗಳೇ ಒಂದು ಒಳ್ಳೆ ಕೆಲಸ ಆಗಿದೆ, ನನ್ನ ರಿಪೋರ್ಟರ್ ಅಣ್ಣ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ಮನೆ ಬಿಟ್ಟು ಹೋಗ್ಬಿಟ್ಟಿದ್ದಾನೆ, ಎಲ್ಲೋದ್ನೋ ಗೊತ್ತಿಲ್ಲ ಅನ್ಕೊಂಡಿದ್ವಿ. ಹಿರಿಯೂರ ಹತ್ರ ಒಂದು ಡಾಬಾದಲ್ಲಿ ಕೂತಿದ್ದ, ಅಲ್ಲಿ ನೀನು ಬರೆದ ಹಾಡು, ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ ಹಾಡು ಒಂದ್ಸರಿ ಕೇಳ್ಬಿಟ್ಟು ನಾನು ಸಾಯೋ ತಪ್ಪು ಅಂತ ಮನೆಗೆ ಬಂದ್ಬಿಟ್ಟಿದ್ದಾನೆ, ಫೋನ್ ಕೊಡ್ತೀನಿ ಮಾತಾಡು. ಅಂದರೆ ಇದು ಈ ಸದುದ್ದೇಶ ಮತ್ತು ಆ ಸಂಕಲ್ಪದ ಸಂದೇಶ, ಸಂಗೀತ ತೆಗೆದುಕೊಂಡು ಹೋಗೋದಕ್ಕೆ ಶಕ್ತಿಯನ್ನು ಪಡೆದಿದೆ. ನಾವು ಸಾರ್ವಕಾಲಿಕ ಸತ್ಯ ಅಂದ್ರಲ್ಲ ಅವರು, ನಾವು ಸಂಕಲ್ಪದಲ್ಲಿ ಸಂದೇಶವನ್ನು ಶುದ್ಧವಾಗಿ ಇಟ್ಕೊಂಡು ದನಿಯಲ್ಲಿ ಡಿಜಿಟಲೈಸ್ ಮಾಡಿದ್ರೆ ಎಲ್ಲ ಕಾಲಕ್ಕೂ ಹಾಡು ಒಂದು ಔಷಧಿ. ಅಣ್ಣ ಜೀವನವೇ ಬೇಡ ಅಂತ ಹೋದವನಿಗೆ ಜೀವ ಕೊಡುವಂಥ ಜೀವನಾಮೃತ ಈ ಹಾಡು. ಧನ್ಯವಾದಗಳು ಮಹಾಗುರುಗಳೇ, ಈ ಹಾಡಿಗೆ ಮತ್ತೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು ಚೆನ್ನಪ್ಪ, ಥ್ಯಾಂಕ್ ಯು. ಒಂದೇ ಒಂದು ರಿಕ್ವೆಸ್ಟ್, ಹೇಳು ಚೆನ್ನಪ್ಪ. ಲೈಫಲ್ಲಿ ಅಣ್ಣವ್ರನ್ನ ನೋಡಬೇಕು ಅಂತಿತ್ತು, ಅದಾಗಲಿಲ್ಲ. ಶಿವಣ್ಣ ಮತ್ತೆ ಅಪ್ಪು ಸರ್ನ ಭೇಟಿ ಮಾಡಿದ್ವಿ. ರಾಘಣ್ಣ ಅವ್ರನ್ನ ನಾನು ಹಗ್ ಮಾಡೋಕ್ಕಾಗಿಲ್ಲ. ಒಂದ್ಸಲ ಫುಲ್ಫಿಲ್ ಆಗ್ಬಿಡುತ್ತೆ, ಜೀವನ ಸಾರ್ಥಕ. ಅಪ್ಪಾಜಿ, ನೀವು ಹೇಳ್ತೀರಾ ಅಪ್ಪಾಜಿ ಹಾಗೂ ಅಪ್ಪು ಸರ್ ಇಬ್ರು ಸೇರಿಸಿ ಅವರ ಒಂದು ಮಿಲನವಾಗಿರುವಂತ ಒಂದು ಹಾಡನ್ನ ನಾನು ಹಾಡ್ತೀನಿ ಅಂತ ಹೇಳಿ, ಹೇಗೆ ಏನದು ನಮ್ಗೆ ಅರ್ಥ ಆಗಿಲ್ಲ. ಒಬ್ರು ನಾನೇ ರಾಜಕುಮಾರ್ ಅಂತ ಹಾಡ್ಕೊಂಡು ಬರ್ತಾರೆ, ಇನ್ನೊಬ್ಬ ನೀನೇ ರಾಜ್ಕುಮಾರ್ ಅಂತ ಹಾಡ್ಸ್ಕೊಂಡು ಹೋಗ್ತಾರೆ. ಕೊನೆಗೆ ನೋಡಿ ಒಂದೇ ಥರ ಹಾಡನ್ನ ಆಡಿಸಿ ನೋಡು, ಆಮೇಲೆ ಬೊಂಬೆ ಹೇಳ್ತಾ ಇತ್ತೆ, ಹೆಚ್ಚು ಕಮ್ಮಿ ಒಂದೇ ರಾಗದಲ್ಲಿ ಹಾಡುವಂಥ ಒಂದು ಹಾಡು. ಅವರಿಬ್ಬರು ಹಾಡ್ಕೊಂಡು ಇವತ್ತು ನೋಡಿ ಇಬ್ಬರು ಒಟ್ಟಿಗೆ ಮಲಗಿದ್ದಾರೆ ನೋಡಿ.